ಹಾಯ್ ಹಲೋ ಗುಡ್ ಮಾರ್ನಿಂಗ್. ಈಗ ಕೊಡಿಯೂರು ಟೆಂಪಲಿಂದ ಕ್ರುವಾ ಎಕೋ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗು ಸ್ಟಾರ್ಟ್ ಆಗ್ಬಿಡೈತೆ 7 ಗಂಟೆಗೆ. ಅಲ್ಲೇ ಸನ್ರೈಸ್ ಆಗಿ ಮೇಲ್ಗಡೆ ಬಂದ್ಬಿಡೈತೆ. ಯಾಕೆ ಗಾಡಿ ಆರ್ನೇ ವರ್ಕ್ ಆಗ್ತಾ ಇಲ್ಲಲ್ಲಪ್ಪ. ಗಾಡಿ ಆರ್ನಿಂಗ್ ಏನಾಯಿತು, ನಿನ್ನೆ ಮಳೆ ಬಂತಲ್ಲ, ಫುಲ್ ಮಳೆ ಬಂದು ಸೂಪರ್ ಪ್ಲೇಸು. ಬನ್ನಿ, ಇನ್ನೊಂದು 20 ದಿನ ಏನೋ ಇರುತ್ತಂತೆ. ಈ ಜೂನ್ 24ವರೆಗೂ ಇರುತ್ತೆ ಅಂತವ್ರೆ. ಅಷ್ಟೊಳಗೆ ಒಂದು ಸರಿ ಬಂದು ವಿಸಿಟ್ ಮಾಡಿ. ವೀಕೆಂಡಿಗಿನ ವೀಕ್ ಡೇಸಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ವೀಕ್ ಡೇಸಲ್ಲಿ ಬಂದ್ರಿ ಅಂದರೆ ಜನನೂ ಕಮ್ಮಿ ಇರ್ತಾರೆ, ನೆಮ್ಮದಿಯಾಗಿ ನೋಡ್ಬೋದು. ಪ್ರೈಸಸ್ಸು ಎಲ್ಲ ನಿಮ್ಗೆ ಹೆಚ್ಚು ಕಮ್ಮಿ ರೂಮ್ಗಳು ಕಮ್ಮಿಗೆ ಸಿಗ್ತವೆ. ವೀಕೆಂಡಲ್ಲಿ ಬಂದ್ರಿ ಅಂದರೆ 2000 ಇರೋದು 4000 ಹೇಳ್ತಾರೆ. ಅದು ಸಿಗೋದು ಇಲ್ಲ. 4000 ಕೊಡ್ತೀವಿ ಅಂದರೂ ಸಿಗೋಲ್ಲ, ಆ ಥರ ಆಗ್ಬಿಡುತ್ತೆ. ಅದೇ ವೀಕ್ ಡೇಸಲ್ಲಿ ಬಂದ್ರಿ ಅಂದರೆ ಒಂದು 2000ಗೆಲ್ಲ ಸಿಗುತ್ತೆ. ಬನ್ನಿ ಜನರೇ, ಬನ್ನಿ. ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲಿಂದನೂ ಪಾರ್ಕಿಂಗ್ ಐತೆ. ಜನ ಜಾಸ್ತಿ ಆದರೆ ಲಾಸ್ಟ್ ಡೇಸಲ್ಲಿ ಇಲ್ಲಿಂದನೇ ಪಾರ್ಕಿಂಗು. 10 ಗಾಡಿ ಹೋದರೆ ಕರ್ನಾಟಕದೊಂದು 7-8 ಗಾಡಿ ಆದರೂ ಇರುತ್ತಪ್ಪ. ನೋಡಿ, ಬರೀ ಕೆ ಇದೆ, ಅದೊಂದು ಕೆ ಇಲ್ಲ. ನಮ್ಮ ಕರ್ನಾಟಕದ ಜನ ಹಂಗೆ ಸೂಪರು. ಕಾಲೇಜ್ ಇದೆ, ಸೂಪರ್ ಆಗುತ್ತೆ. ಚಿಕ್ಕದು ರೋಡು, ಹಾಂ, ಅದು ಮೈನ್ ರೋಡು. ಎಲ್ಲ ಬಸ್ ಯಾವ್ದಾರು ಮೂವ್ ಆಯ್ತೈತ ನಿಮ್ಮ ಮುಂದೆ. ಒಳ್ಳೆದು ಮತ್ತಿದ್ರು ರೋಡು. ಬರ್ತಾಯಿದ್ದೀನಿ. ಇಲ್ಲ ಓಡಾಡೋ ಜಾಗ ಅಂತೆ. ಹೌದು, ಆನೆಗಳು ಓಡಾಡುವ ಜಾಗ. ಒಂದು ಕಣ್ಣು ಕಾಣೋದು ಬೇಡವೇ? ಪಕೋಡಲ್ಲಿ ಇನ್ನೇ ಪಕೋಡೆ ತಾನೇ? ಪಕೋಡೆನೋ ಪಕೋಡೆ ಅಂದರೆ ತಮಿಳಲ್ಲಿ ಕೆಟ್ಟ ಮಾತು. ತೆಲುಗಲ್ಲಿ ಹೆಂಗವ್ರಂತೆ ಅಂಕಲ್ ಆಂಟಿ. ಅಂತೆ ಕಂಡ್ರು. ಬೇಡ, ರೆಕಾರ್ಡ್ ಮಾಡ್ತಾಯಿದ್ದೀನಿ, ಯಾಕೆ ಸುಮ್ಮನೆ. ಏನು ಹುಲಿನೂ ಐತಂತಲ್ರಿ? ನೋ ಪಾರ್ಕಿಂಗ್ ಲಿಟರಿಂಗ್ ಫೋಟೋಗ್ರಫಿ. ಹುಲಿನೂ ಐತಂತ್ರಿ ಇಲ್ಲಿ. ವಾಟ್ ಬರೀ ಬೋರ್ಡಲ್ಲಿ ಮಾತ್ರ ಐತಪ್ಪ, ನನಗಂತೂ ಕಾಣಲ್ಲ. ಆನೆನೂ ಐತೆ ಅಂತ ಹಾಕೋರೆ, ಹುಲಿ ಓಡಾಡುತ್ತೆ ಅಂತ ಹಾಕೋರೆ. ಪುಷ್ಪದಲ್ಲಿ ಹೇಳ್ತಾಳ, ದಮ್ಮುಂಟೆ ಕಸ್ತರ ಶೆಕಾವತ್ತು ಅಂತ. ಹಂಗೆ ನಾನು ಹೇಳ್ಬೇಕು ಈಗ ಹುಲಿಗೆ, ತಾಕತ್ತಿದ್ರೆ ಬಾ ನನ್ನ ಮುಂದೆ. ಬಂದು ಅದ್ರ ಪಾಡಿಗೆ ಅದು ಹೋಗಲಿ, ನನಗೆ ಬೇಡ. ನಾನಂತೂ ಏನು ತೊಂದರೆ ಕೊಡಲ್ಲ ಅದಕ್ಕೆ. ಹತ್ರ ಬಂದರೆ ಯಾವ ಮೋಡಲಿದ್ರು ನನ್ನ ಹತ್ರ ಬಂದರೆ ಸೈಲೆಂಟಾಗಿರ್ಬೇಕಷ್ಟೆ. ಕಾಡಿನ ರೋಡ್ ಬಂದಿರುತ್ತೆ. ತೊಂದರೆನೇ ಇಲ್ಲ. ತೊಂದರೆ ಇಲ್ಲ ಪಂಕಜ.
ಆ ಕಡೆ ಈ ಕಡೆ ನೋಡ್ಕೊಂಡು ಬರೋಣ ಅಂದರೆ ರೋಡ್ ಬೇರೆ ಕಿತ್ತೋಗೈತೆ. ಕಾರು ಕೆನಾ ಇಲ್ಲ, ಇನ್ನು ಕೆ ಕಮ್ಮಿ ಇನ್ನು ಕಾರ್ಗಳು. ಹಾಂ ಇಲ್ಲ ಇಲ್ಲ ಇನ್ನು ಕೊಟ್ಟಿರೋ ಕಡೆಗಾಗಿದ್ದರೆ ಕೆ ಎ ಗಾಡಿಗಳು ಕಾಣ್ತಿರುತ್ತೆ ಅಂತ ನೋಡಿ. ಇಲ್ಲೇನೋ ಹುಲಿ ಪಾರ್ಕಿಂಗ್, ಲಿಟ್ರಿಂಗ್, ಫೋಟೋಗ್ರಫಿ, ದೋಟು ಆರ್ ಬ್ಯಾನರ್ ಅಂತೆ, ಹುಲಿ ಓಡಾಡುತ್ತಂತೆ. ಇದು ಬೋರ್ಡ್ ಐತೆ. ಎಲಿಫೆಂಟು ಫೋಟೋ ಐತೆ. I mean 1.4. ಮಾತ್ರ ಮಾಫ್ ಮಾಡಿಲ್ಲ, ಅಲಾರಾಮ್ ಬರ್ಕೊಳ್ತಾ ಇತ್ತು. 8 ಕಾಲಿಂದ ಬರ್ಕೊಳ್ತಾ ಇತ್ತು. ಅದೇನು ಆಫ್ ಮಾಡೋದೇ ಇಲ್ವ ಅದು? ಅಲಾರಾಮ್ ಒಂದು ಬಿಟ್ಟಿದ್ದೆ 8 ಕಾಲಿಗೆ ಲಾಗಿನ್ ಮಾಡೋಕ್ಕೆ. ಕೆಲಸದ್ದು ಲಾಗಿನ್ ಮಾಡ್ಕೋಬೇಕು. ಅದು ಮರ್ತ್ಬಿಡ್ತೀನಿ ಅಂತ ಅಲಾರಾಮ್ ಇಟ್ಬಿಡ್ತೀನಿ ಲಾಗಿನ್ ಮಾಡೋಕ್ಕೆ. ಅವನಿಂದ ಯೂಸ್ ಮಾಡ್ತಾಯಿದ್ದೀನಿ, ಅದು ಬರ್ತಾನೇ ಇದೆ. ಒಳ್ಳೆ ರೋಡು ಬೆಸ್ಟ್ ಮಸ್ತ್ ರೀ. ಅಣ್ಣ ಇಲ್ಲಿ ನಿಂತ್ಕೊಳ್ಳಂಗಿಲ್ವಂತೆ, ಹೋಗೋಣ ಆ ಕಡೆಗೆ. ಹುಲಿ ಬರ್ತಾವಂತೆ, ಆನೆ ಬರ್ತಾವಂತೆ. ಯಾಕೆ ಹಿಂಗೆ ನಿಂತಿದೆಯಾ ಕಾಡಲ್ಲಿ? ಹಾಂ ಹಾಂ ಎಷ್ಟೊಂದು ಜನ ಹೊರಡ್ರಿ, ಇನ್ನೆಲ್ಲರಿ ಹುಲಿ ಚಿಂತೆ ಓಡಾಡುತ್ತೆ. ಎಷ್ಟೊಂದು ಜನ ಓಡಾಡ್ತಾವ್ರೆ ಇಲ್ಲಿ. ಕೆಲಸದವ್ರು ನಿಂತಂಗಾರೆ ಹಿಂಗೆ. ಕರುವ ಇಲ್ಲ ಎಂಡೋ ಲೆಫ್ಟ್ಗೆ ಹೋದ್ರೆ ರೈಟ್ಗೆ ಹೋದ್ರ ನೀವು? ಫಾರೆಸ್ಟ್ ಕಣ್ರಿ, ಫಾರೆಸ್ಟು ಕಾಡೊಳಗೆ ಹೋಗ್ತಾ ಇದ್ದೀವಿ ನಾವು. ಕಾಡೊಳಗೆ ಇದ್ದೀವಿ. ಆನೆಗಳು ಬರಲ್ಲ ಬಿಡ್ರಿ. ಎಲ್ಲ ತಂತಿಗಳೆಲ್ಲ ಹಾಕೋರೆ, ಕಟ್ ಮಾಡೋಕ್ಕಿರುತ್ತೆ, ಬಿಡುತ್ತಾ ಅದು. ಇಲ್ಲೇ ಇದ್ದಂಗೆ ಐತಲ್ರಿ, ಮುಂದೆ ಹೋಗ್ಬಿಟ್ರೇನ್ರಿ ನೀವು? ಯಾವುದೋ ಇದು ರೆಸಾರ್ಟಾ ಇದು? ಹೋಟೆಲ್ ನೇಚರ್ ವ್ಯಾಲಿ. 9 ಗಂಟೆಗೆ ಓಪನ್ನು. 2 ನಿಮಿಷ ಮುಂಚೆ ಬಂದುಬಿಟ್ರೆ ನೀವು. ಇಷ್ಟಕ್ಕೂ ಇಬ್ಬರಿಗೆ ಅಲೋ ಇದೆಯಾ ಗೊತ್ತಿಲ್ವಲ್ಲ. ನೆಟ್ವರ್ಕ್ ಐತಾ? ಫುಲ್ ಐತೆ. ನಾನು ಬಂದೆ. ಓ ಏನ್ರಿ ಇಬ್ಬರು ಹಿಂಗೆ ಬೆಳ್ಕೊಂಡೈತೆ. ಸೂಪರ್ ಕಣ್ರಿ ಎಕ್ಸ್ಪೀರಿಯನ್ಸ್. ನೋಡಬೇಕು, ಇವನ್ನೆಲ್ಲ ನೋಡಬೇಕು, ಅನುಭವಿಸ್ಬೇಕು. ಇವೆಲ್ಲ ಅನುಭವಿಸಿದ್ರೂ ಇದು ಕುರುವ ಐಲ್ಯಾಂಡ್ ಎಂಟ್ರಿ ಒಳ್ಳೆ 10:30 9:30 ಇದು ಕುರುವ ಕಣ್ರಿ, ಪೂಕೋಡೆ ಅಲ್ಲ ಇದು. ಓ ಲೈಫ್ ಜಾಕೆಟ್ ಎಲ್ಲ ಐತೆ ನೋಡ್ರಿ. ಕರುವ ಐಲ್ಯಾಂಡ್. പിന്നെ 4 പേര് ഒരു കാറ്. ಯಾವ್ದು 9:30 AM to 3:30 PM.
ಅಡಲ್ಟ್ಸು 220, ಫಾರಿನರ್ಸ್ 440, ಕ್ಯಾಮ್ರಾ 59, ಸ್ಟೂಡೆಂಟ್ಸು 100. ಕ್ಯಾಮ್ರಾ 59 ಬೇರೆ ಕೊಡಬೇಕು. ಕೊಡಿ ಇನ್ನೇನು ಮಾಡ್ತೀರಿ. ಟೂ ವೀಲರ್ಗೆ 11 ರೂಪಾಯಿ 80 ಪೈಸೆ. ಏನಿದೆ ಅಲ್ಲ ಪಾರ್ಕಿಂಗ್ ಫೀಸ್. ಹೌದು ಬಿಡಿ, 11 ರೂಪಾಯಿ 80 ಪೈಸೆ. ಓಕೆ. ನಮ್ಮ ಹೆಸರು ಸುರೇಶ್. ಕನ್ನಡ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? ಇಲ್ಲಿ 20 ಇಯರ್ಸ್ ಆಯಿತು. ಕನ್ನಡ ಸರ್, ನಿಮ್ಮ ಕನ್ನಡ ಬರೋದು? ಕನ್ನಡ ಬರೋದು ಮಾತಾಡಿ ಕಲ್ತಿದ್ದು. ಇಲ್ಲಿ ಬಂದು ಇಲ್ಲಿ ಬರೋ ಟೂರಿಸ್ಟ್ ನೋಡಿನೇ ಕನ್ನಡ ಕಲ್ತಿದ್ದು. ಪಕ್ಕದಲ್ಲಿ ಇಲ್ಲಿ ಬಾರ್ಡರ್, ಕನ್ನಡ ಬಾರ್ಡರ್. ಹೌದು. ಅಲ್ಲಿಂದ ಜನ ಬ್ಯಾಂಗ್ಳೂರು ಕಡೆ ಅಂದ್ರೆ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಹಾಂ. ಅವರು ಮಾತಾಡಿ ಕಲ್ತಿದ್ದು. ಸೂಪರ್ ಸರ್, ಓಕೆ ಸರ್. ಸೂಪರ್. ಹೆಸರೇನಂದ್ರಿ ಸರ್? ಸುರೇಶ್. ಓಕೆ ಸರ್. ಇದು ಆಲದ ಮರ ತುಂಬ ಹಳೆಯದು. ಲಾಸ್ಟ್ ಇಯರ್ ಜುಲೈಯಲ್ಲಿ ಬಿದ್ದೋಗಿದೆಯಂತೆ. ಬಿದ್ದರೂ ನೋಡಿ ಇನ್ನೂ ಎಷ್ಟು ಚಿಗುರು ಹೊಡಿತೈತೆ. ನೇಚರ್ ಹಂಗೆ ಡಿಫ್ರೆಂಟ್. ಎಷ್ಟು ದೊಡ್ಡದಂತೆ ಇಲ್ಲಿ ಫುಲ್ ಇದೆಲ್ಲ ಕವರ್ ಆಗಿತ್ತು ಅಂತಾರೆ ಮೇಲ್ಗಡೆ ಎಲ್ಲ. ಕುರುವ ಐಲ್ಯಾಂಡ್. ಕೊಟೀರಿಗೆ ಬಂದು ಇಲ್ಲಿಗೆ ಬಂದರೆ 40 ಕಿಲೋಮೀಟ್ರು, 1.25 ಅವರ್ ಜರ್ನಿ ಬಂದರೆ ಬರುತ್ತೆ. ಪೂರ್ತಿ ಬಿದ್ದಿಲ್ಲ ಮರ, ಇನ್ನೂ ಚಿಗುರುತ್ತೆ ಅನಿಸುತ್ತೆ. ಎಷ್ಟು ದೊಡ್ಡದಿದೆ ನೋಡಿ. ಇದು ಕುರುವ ಐಲ್ಯಾಂಡು ಬ್ಯಾಂಬೋ ರಿಫ್ಟಿಂಗ್. ಇದು ಹಾಕೊಂಡಿರಿ ನೋಡೋಣ, ಆಮೇಲೆ ಎಲ್ಲ ಚೆಕ್ ಮಾಡ್ತೀವಿ ನಾವು. 2 ಲೈಫ್ ಜಾಕೆಟ್ ಕೊಡ್ತಾರೆ. ನಮ್ಮ ಲೈಫ್ ಬಗ್ಗೆ ಇವ್ರಿಗೂ ಕಾಳಜಿ ಐತೆ. ಇದೇನಾ? ಕನ್ನಡ ಬರುತ್ತಾ ನಿಮಗೆ? ಬರುತ್ತಾ? ಸೂಪರ್ ಸರ್. ತುಂಬ ಜನ ಇದ್ದೀರಾ ಕನ್ನಡದವ್ರು ಇಲ್ಲಿ? ಕನ್ನಡ ಗೊತ್ತಿರೋರು? ಓಕೆ. ಅಲ್ಲೊಬ್ರು ಸುರೇಶ್ ಅಂತ ಸಿಕ್ಕಿದ್ರು, ಅವ್ರಿಗೂ ಬರುತ್ತಂತೆ. ಓಕೆನಾ, ಹೋಗೋಣ ಸರ್. ಸರಿ, ಮತ್ತೆ ಸಿಕ್ಸ್ಕೊಳ್ಳಿ, ಅಲ್ಲೇ ಸಿಗಿಸ್ಕೊಂಡಿರಿ. ಒಂದು ಬೋಟಿಗೆ ಇಬ್ರಿಗೇನಾ? ಅಷ್ಟೇನಾ? ಇಬ್ರಿಗೇನಾ ಒಂದು ಬೋಟಲ್ಲಿ? ಅಲ್ಲ, ನಾವು ಇದರಲ್ಲಿ ಒಂದು 8 ಜನ ಅಲ್ಲ. ಅವರೆಲ್ಲ ಬಂದಿದ್ರೆ ಕರ್ಕೊಂಡು ಹೋಗೋದಾ? ಇಲ್ಲ, ಇದು ನೀವು ಸಪ್ರೇಟ್. ಓಕೆ ಓಕೆ. ಎರಡು ಇದೆ, ರಾಫ್ಟಿಂಗ್ ಇದೆ. ಹಾಂ, ಒಳಗಡೆ ಹೋಗೋದು. ಓಕೆ ಓಕೆ ಓಕೆ. ಇದು ರಾಫ್ಟಿಂಗ್ ಅವಾಗ ಹಿಂಗೆ ಮಾಡಿ ಅಂತೀರಾ? ಹಿಂಗೆ ಮಾಡ್ತಾ ಇದ್ರೆ ಅವಾಗ ಚೆನ್ನಾಗಿರುತ್ತೆ, ಖುಷಿ ಆಗ್ತಾ ಇರುತ್ತೆ ನಮಗೂ ಮಾತಾಡೋದಕ್ಕೆ. ಸೊ ನಾವು ಬರ್ತಾ ಏನು ಬರೀ ಇದು ಹಗ್ಗ ಹೇಳ್ಕೊಂಡೇ ಹೋಗೋದಾ? ಇರಬೇಕು. ಅಲ್ಲಿ ಕರ್ಕೊಂಡೋಗಿ ಬಿಡ್ಬೋದು ಅಷ್ಟೇ ಅನ್ಸುತ್ತೆ ಕಣ್ರಿ. ಅವ್ರು ಆ ಹಗ್ಗ ಹಿಡ್ಕೊಂಡು ಸಾಕ್ತಾರೆ. ನಾನು ಹಾಕಿದ್ದೀನಿ ಏನದು, ಸಾಗುತ್ತಾ ದೂರ ದೂರ ಅಂತ. ಹಂಗಾಯ್ತು ಈಗ ದೋಣಿಲಿ ಸಾಗುತ್ತಾ ದೂರ ದೂರ. ಇಲ್ಲಿ ಬಂದು ಈ ಥರ ನಾವು ಯಾವತ್ತೂ ಹೋಗಿಲ್ಲ. ಹೋಗಿದ್ದೀರಾ? ನನ್ನ ನಿಜವಲ್ಲ ಯಾವುದೂ ಇಲ್ಲ, ಯಾವತ್ತೂ ಇಲ್ಲ. ಅಲ್ಲ, ಮಾಮೂಲಿ ಇದ್ರಲ್ಲಿ ಹೋಗಿದ್ದೀನಿ, ಅದು ಸ್ಟೀಮ್ ಬೋಟು ಅಂತಾರಲ್ಲ ಆ ಥರದ್ದು. ಇದ್ರದ್ದು ಇದೊಂದು ಡಿಫ್ರೆಂಟಾ? ಅದು ಕುರುವ ಐಲ್ಯಾಂಡಲ್ಲಿ ಬಂದು ಹಿಂಗೆ ಹೋಗ್ತಿದ್ದೀನಿ ಅನ್ನೋದು ಇನ್ನೊಂದು ಥರ ಡಿಫ್ರೆಂಟ್. ಆದರೂ ಚೆನ್ನಾಗಿರುತ್ತೆ ಹೋಗಿಲ್ಲ. ನಮ್ಗೆ ಯಾವುದು ಈ ಥರ ಎಕ್ಸ್ಪೀರಿಯೆನ್ಸ್ ನಾವು ಯಾವುದೂ ಮಾಡಿಲ್ಲಲ್ಲ. ಎಲ್ಲಾನು ಹೊಸದೇ ಕಣ್ರಿ. ಈಗ ಏನೇ ಮಾಡಿದ್ರು ಹೊಸದೇ. ಜಾಗ ಹೊಸದು, ಇಲ್ಲಿ ನೀರು ಇದು ಹೊಸದು. ನೀರೇನು ಹೊಸದಲ್ಲ, ನಮ್ಗೆ ಕವಿನಿ ಬರುತ್ತೆ. ಬಕ್ಕಳಿ ಹೊಡ್ಗಿಡ್ಕೊಂಬಿಟ್ಟಿರ. ಬರೀ ದಾರ ಹೆಂಗೆ ಕಟ್ಟೋರು ಹಂಗೇ ಹೋಯ್ತಾರೆ ಇವರು. ಹೌದು. ಕುರುವ ಎಕೋ ಟೂರಿಸಮ್. ಕುರುವ ಕುರುವ. ಅಲ್ಲಿ ಮಾತಾಡ್ತಾ ಬಂದು ಅಲ್ಲಿ ದಾರಿಲಿ ಮಾತಾಡ್ಕೊಂಡು ಬರ್ತಾ ಪೂಕಡೆ ಲೆಕ್ ಅಂತಾನೆ ಇರಲಿಲ್ವ ನಾನು. ನನಗೆ ಅದೇ ಮೈಂಡಲ್ಲಿ ಐತೆ. ನನಗೂ ನಿನ್ನೆ ಊಟಿ ಇತ್ತಲ್ಲ ಹಂಗೆ. ಬರೀ ಒಂದು ಕೊಂಬೆ ಹಿಡ್ಕೊಂಡು
ಇಲ್ಲೇ ಇದೇ ಒಂದು ಡಿಫ್ರೆಂಟ್ ಕಂಡ್ರಿ. ಎಲ್ಲ ಆಗ್ತೈತೆ ಎಲ್ಲ ಆಗ್ತೈತೆ. ಏನಿದೆ ಒಂದು 2 ಒಳ್ಳೆ ಆಗಿದೆ. ಹೇಳಿ ಸರ್ ಏನಂತ ಹುಟ್ಟು ಹುಟ್ಟು ಅಲ್ಲ ಇದು ಬೊಂಬಿನ ಹುಟ್ಟು. ಇದು ಹೆಂಗೂ ಒಬ್ಬರು 220 ರೂಪಾಯಿ. 8 ಜನ ಬಂದರು 520 × 8 ಒಂದು ಬೋಟಲ್ಲಿ ಹೋಗ್ಬೋದು. ಅಂದರೆ ಕೆಳಗಡೆ ಮಾಡ್ತಾರೆ 1 ಸಾವಿರ ಅಂದರೆ ಅದು 4 ಜನ ಹೋಗಿ ಒಬ್ಬರು ಹೋಗಿ 1 ಸಾವಿರ ಅಂದರೆ ಇಲ್ಲ ಹಂಗೆ ಮಾಡಿ. ನಿಮಗೆ ಬೇರೆ ಥರ ಇದೀವಾ? ಇದು ಅದಾದಮೇಲೆ ಇದು ಥರ ಬರ್ತವಲ್ಲ ಆಗಲ್ಲ ಇಲ್ಲ ಇಲ್ಲ ಹಾಂ ಓಕೆ. ಇನ್ನೊಂದು ಅರಿತಾ ಇಲ್ಲ ನೀವು ಅರಿದಿದ್ರೆ ಅದು ಯೂಸ್ ಆಗಿರೋದು. ಮಲೇಶ್ ಬೆಟ್ಟದಿಂದ ಬರ್ತಾನೆ ಬಂದಲ್ಲ ಒಂದು ಟೆಪ್ಪಲ್ಲಿ ಬೈಕ್ ಹಾಕಿನ ಅದೊಂದು ಡಿಫ್ರೆಂಟ್ 20 ಚೆನ್ನಾಗಿರ್ತೀವಿ. ಹಿಂಗೆ ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ. ಇನ್ನೊಂದು ಐತೆ ಬನ್ನಿ ಇವಾಗ ನೆಕ್ಸ್ಟ್ ಟೈಮ್ ಅದು ಬಿಟ್ಟು ಒಗೆನಕಲ್ ಹೋಗಿ ಒಗೆನಕಲ್ಲಿಂದ ಊಟಿಗೆ ಹೋಗೋ ರೋಡ್ ಒಂದು ಐತೆ. ಆ ರೋಡ್ಗೆ ಆ ಕಡೆ ಅಂಕ ಕಡೆ ಅದು ತೆಪ್ಪ ಬಂದ್ಬಿಟ್ಟು ಹೆಂಗಂದ್ರೆ ಮುಂದೆ ಇಂಡಿಯನ್ ಬೋಟ್ ಇರುತ್ತೆ, ಹಿಂದೆ ಗಾಡಿ ಹಾಕೊಂಡು ಇನ್ನೊಂದು ಬೋಟು. ಡಿಸೆಂಬರ್ ಅಲ್ಲ? ಓಕೆ ಓಕೆ ಡಿಸೆಂಬರಲ್ಲಿ. ಡಿಸೆಂಬರ್ ತಿಂಗಳಲ್ಲಿ ಕುರುವ ಐಲ್ಯಾಂಡ್ ಫುಲ್ಲು ಫಾಗ್ ಇರುತ್ತೇನೋ ಅಲ್ಲ ಸರ್? ಫಾಗು ಅಲ್ಲಿಂದ ಇಳಿದ್ಮೇಲೆ ಅಲ್ಲಿ ನಮ್ಮದು ಅದೇ ಬ್ಯಾಂಬೋ ಅಲ್ಲಿಂದ ಹಿಂಗೆ ಸ್ಟ್ರೈಟ್ ಬರ್ಬೋದು. ಬಟ್ ಅವ್ರೊಂಚೂರು ಹಂಗೆ ಸುತ್ತ ಹಾಕೊಂಡು ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಹೊಸ ಅನುಭವ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಡಿಫ್ರೆಂಟ್ ಆಗಿದೆ. ಬ್ಯಾಂಬೋ ರಾಫ್ಟಿಂಗ್ ಇದು. ಬ್ಯಾಂಬೂ ರಾಫ್ಟಿಂಗ್ ಅದನ್ನು ಕೈಲಾಸ ಪ್ರಿಯ ಫ್ಯಾಮಿಲಿ ಆಯ್ತು ಬಿಡ್ರಿ. ನಮ್ಗೆ ಅರ್ಥ ಆಗ್ದಿರೋ ಭಾಷೆಗಳು ಬೇಡ. ಇದು ಬ್ಯಾಂಬೋ ಬ್ರಿಡ್ಜು. ನೀರೆಲ್ಲ ತೊಗೊಂಬಂದ್ರು ಅಲ್ಲಿ ಆವಾಗಲೇ ಅವ್ರು ಅದಕ್ಕೆ ಮೋಸ್ಟ್ಲಿ ಇಲ್ಲಿ ಬರೋರು ಕುಡಿಯೋದಕ್ಕೆಲ್ಲ ಬೇಕಾಗುತ್ತೆ ಅಂತನ. ಇಲ್ಲಿ ಬರೋರಿಗೆ ಹೋಗ್ರಿ. ಬಂತು ಫೋನು. ಒಳ್ಳೆ ಐಲ್ಯಾಂಡಿಗೆ ಬಂದ ಮೇಲೆ ಗೊತ್ತಲ್ಲಪ್ಪ. ಹಲೋ ಹಾಂ ಕುರುವ ಐಲ್ಯಾಂಡು. ತಿಂಡಿ ಆಯಿತು, ಇಡ್ಲಿ ತಿಂದೆ ಒಂದು. ಹೌದಾ ಸರಿ, ಇನ್ನೇನು ಸಂಚಾರ ಐಲ್ಯಾಂಡ್ ಸೂಪರ್ ಆಗೈತೆ. ಮಾಮೂಲಿ ದೇವ್ರ ದರ್ಶನ, ಆ ದೇವ್ರನ್ನ ಇಟ್ಕೊಂಡ್ಬಿಡ್ತಾರೆ. ಮಾಮೂಲಿ ಈ ಚೈನಲ್ಲಿ ಟೋಪಿಗಳು ಹಾಕೊಂತಾರಲ್ಲ, ಆ ಥರ ಟೋಪಿಗಳನ್ನ ಹಾಕೊಂಡು ಇದನ್ನೆಲ್ಲ ಬಡಿತಾರಲ್ಲ, ವಾದ್ಯ ಇವನ್ನೆಲ್ಲ ಬಡ್ಕೊಂಡು ಸರ್ ಇಂದ ಸೈಡಾ ಅದು ಮುಂದೆ ಆಮೇಲೆ ಹೋಗ್ತಾರೆ. ಇವತ್ತು ಕುರುವ ಐಲ್ಯಾಂಡು, ಆಮೇಲೆ ಸೂಚಿಪರಿ ಫಾಲ್ಸು, ಆಮೇಲೆ ಬಾಣಾಸುರ ಬಾಣಾಸುರ ಡ್ಯಾಮ್ ಅಂತ. ಆಮೇಲೆ ಇನ್ನೊಂದು ಹೇಳಿದ್ರೆ ಇನ್ನೊಂದು ಯಾವುದಾಯ್ತಲ್ಲ, ಪುಕೋಡ ಲೇಕ್ ಅಂತ. ಹಾಂ ಹೌದು, ಇವತ್ತು ಅಷ್ಟು ನೋಡಿದೆ 4 ಪ್ಲೇಸ್ ಈಗ ಇಲ್ಲಿ ಬಂದಿರೋದ್ರಲ್ಲಿ. ಹಾಂ ಸರಿ ಕಣವ, ಆಯಿತು, ಓಕೆ, ಥ್ಯಾಂಕ್ಸ್ ಅನ್ನೋದು ಕಾಲ್ ಮಾಡಿದ್ದಕ್ಕೆ ನಾನು ವಿಚಾರಿಸಿದ್ದಕ್ಕೆ. ಸರಿ ಆಯ್ತಮ್ಮ, ಓಕೆ ಹಾಗಾದರೆ ಹುಷಾರು ತಾವು. ಇಲ್ಲಪ್ಪ ಗಾಡಿ ಏನು ಓಡಿಸ್ತಾ ಇಲ್ಲ, ಇಲ್ಲಿ ಐಲ್ಯಾಂಡಿಗೆ ಬಂದಿದ್ದೀವಿ. ಅದೇ ಕುರುವ ಐಲ್ಯಾಂಡ್ ಅನ್ನಲ್ಲ, ಅದರಲ್ಲಿ ಅದರೊಳಗಡೆ ಅದೇ ಮಾಮೂಲಿ ಈಗ
ಸುತ್ತ ನೀರು 3 ಕಡೆ ಇದ್ದು ಒಂದು ಕಡೆ ಭೂಮಿ ಇದ್ದರೆ ಅದು ದ್ವೀಪ ಅಂತ ಕರೀತಾರಲ್ಲ. ಐಲ್ಯಾಂಡು ಅಲ್ಲಿದ್ದೀನಿ ಈಗ. ಸರಿ ಕಳಿಸ್ತೀನಿ ನೋಡಿ. ಸರಿ ಓಕೆ. ಓಕೆ. ಈ ಕಡೆ 800 ಮೀಟ್ರ್ ವಾಕ್ ಮಾಡ್ಕೊಂಡು ಹೋದ್ರೆ ಅಲ್ಲೇನೋ ಐತೆ ಅಂತ ಹೇಳಿದ್ದು. ಮೋಸ್ಟ್ಲಿ ಹಿಂಗೆ ಹೋಗ್ಬಿಟ್ಟು ಬಂದವರು ಅಲ್ಲಿ ಸ್ಟೇ ಆಗಿ ನಾವೆಲ್ಲ ಫಸ್ಟ್ ಬಂದಿದ್ದು 9:30ಗೆ. ನಾವು ಮುಂಚೆ ಆ ಫ್ಯಾಮಿಲಿ ಯಾವಾಗ ಬಂತು ಆ ಮಗು ಎಲ್ಲ ಈ ಕಡೆಯಿಂದ ಒಂದು ಎಂಟ್ರಿ ಐತಲ್ರಿ. ಹೌದು, ಅವ್ರ ಈ ಕಡೆ ಆ ಕಡೆಯಿಂದ ಬಂದಿರೋದು ಒಂದು ಎಂಟ್ರಿ ಐತೆ, ಈ ಕಡೆಯಿಂದ ಬಂದಿರೋ ಒಂದು ಎಂಟ್ರಿ ಐತೆ. ಫಾರೆಸ್ಟ್, ದೊಡ್ಡ ಫಾರೆಸ್ಟ್. ಎಷ್ಟು ಎಕರ್ಸು? 900 ಎಕರ್ಸ್ ಹೇಳಿದ್ದವರು. 956 ಆಯ್ತು. ಕಾಡು ಮಾತ್ರ ಸಕ್ಕತ್ತಾಗಿರ್ತೀನಿ. ಸೌಂಡ್ ಇಷ್ಟ ಬರ್ತಿತ್ತಲ್ಲ. ಇದು ಕರ್ವಾ ಐಲ್ಯಾಂಡಲ್ಲಿ ಇಲ್ಲಿಗೆ ಬಂದು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಹುಷಾರಾಗಿ ಓಡಾಡಬೇಕು, ಕಲ್ಲುಗಳೆಲ್ಲ ಇದ್ದಾವೆ. ಈಗ ನಾವಿರೋದು ಐಲ್ಯಾಂಡು. ಯಾಕೆಂದರೆ ಈಗ ಈ ದ್ವೀಪ ದಾಟಿ ಆ ದ್ವೀಪಕ್ಕೆ ಹೋಗ್ತೀವಿ. ಹೋಗ್ಬೇಕಂತ ಡಿಸೈಡ್ ಮಾಡ್ಬಿಟ್ರಾ? ಬಂದಿದ್ದೀವಿ ಎಂಜಾಯ್. ಬ್ಯಾಂಬೂ ರಾಫ್ಟಿಂಗ್ ಅಂತ ಮಾತ್ರ ಯಾರು ತೊಗೊಳಕ್ಕೋದು, ಜಸ್ಟ್ ಐಲ್ಯಾಂಡ್ ನೋಡೋಕ್ಕೆ ಅಂತ ಬನ್ನಿ ಸಾಕು. ಬ್ಯಾಂಬೂ ರಾಫ್ಟಿಂಗ್ ಏನು 20 ಮಿನಿಟ್ಸ್ ಅಲ್ಲಿಂದ ಅಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಕರ್ಕೊಂಡು ಫೋಟೋ ಕ್ಲಿಕ್ ಮಾಡಿ ನೋಡಿ. ನಮ್ಮ 90s 80s ಅವ್ರಿಗೆ ಈ ಥರದ್ದೊಂದು ನೆನಪಿರುತ್ತಾ ನೋಡಿ. FM ರೇಡಿಯೋ ಕುರ್ವಾ ಐಲ್ಯಾಂಡಲ್ಲಿ ಆರಾಮಾಗಿ FM ರೇಡಿಯೋ ಹಾಕ್ಕೊಂಡು ಅಂಗಡಿ ವ್ಯಾಪಾರ ಮಾಡ್ತಾವ್ರೆ.